ಎಲ್ಲರಿಗೂ ನಮಸ್ಕಾರ. ಇವತ್ತು RR77 ಅನ್ನೋ ಸಿನಿಮಾ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಜಗದ್ಗುರು ರಂಭಾಪುರಿ ಅವರು. ತುಂಬಾ ಖುಷಿ ವಿಷಯ ಆಗ್ತಿದೆ ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ. ಅಂಡ್ ಈ ಸಿನಿಮಾನ ಪ್ರೊಡ್ಯೂಸರ್ ವೆಂಕಟೇಶ್ ಅವರು ಅಂಡ್ ಡೈರೆಕ್ಟರ್ ಮಂಜು ಕವಿ ಅವರು, ರಾಜ್ವೀರ್ ಅವರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ತರ ಹಲವಾರು ಕನ್ನಡ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಈ ಸಿನಿಮಾದ ಬಗ್ಗೆ ಆಸ್ ಅ ರೈಟ್ ನಾವು ನಾನು ಗೆಸ್ಟ್ ಆಗಿ ಬಂದಿರೋದು. ಅಂಡ್ ಆಲ್ಸೋ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ನ ಮಾಡಬೇಕು ಅನ್ನೋ ಮಾತುಕತೆಯಲ್ಲಿ ನಡೀತಾ ಇದೆ. ನೋಡಬೇಕು. ಪೋಸ್ಟರ್ ಚೆನ್ನಾಗಿ ಬಂದಿದೆ, ಅದೇ ನಾನು ನೋಡಿದ ತಕ್ಷಣ ಹೇಳಿದೆ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ರಾಜ್ವೀರ್ ಅವರು ಅಂತ. ಎಸ್, ಅದಕ್ಕೆ ಸಿನಿಮಾ ಟೈಟಲ್ ಅಲ್ಲೇ ಒಂದು ಸಸ್ಪೆನ್ಸ್ ಇದೆ, ಏನಿದು RR77 ಅಂತ. ನನಗೂ ಏನೋ ಕ್ವೆಶನ್ ಇದೆ, ನಾನು ಆಮೇಲೆ ಡೈರೆಕ್ಟರ್ ಹತ್ರ ಕೇಳ್ಬಿಟ್ಟು ನಿಮ್ಗೆಲ್ಲರೂ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು RR77 ಅನ್ನೋ ಒಂದು ಚಿತ್ರದ ಪೋಸ್ಟರ್ನ ನಮ್ಮ ರಂಭಾಪುರಿ ಜಗದ್ಗುರುಗಳು ಲಾಂಚ್ ಮಾಡಿರೋದು ನಮ್ಮ ಒಂದು ಸೌಭಾಗ್ಯ, ನಮ್ಮ ಪುಣ್ಯ ಅಂತ ಹೇಳ್ಬೋದು. DP ಮೂವೀಸ್ ಬ್ಯಾನರ್ ಅಡಿಯಲ್ಲಿ RR77 ಅನ್ನೋ ಒಂದು ಚಿತ್ರ ಬರ್ತಾ ಇದೆ. ನನ್ನ ಆತ್ಮೀಯ ಸ್ನೇಹಿತರಾದಂಥ DP ವೆಂಕಟೇಶ್ ಅವರು ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಮಾರಕಾಸ್ತ್ರ ಸಿನಿಮಾ ನೋಡಿರ್ಬೋದು, ಡಾಕ್ಟರ್ ನಟರಾಜ್ ಸರ್. ಈ ಚಿತ್ರಕ್ಕೆ ಡಾಕ್ಟರ್ ರಾಜ್ವೀರ್ ಅಂತೇಳಿ ಒಂದು ನಾಮಕರಣ ಆಗಿದೆ. ನಮ್ಮ ಚಿತ್ರಕಥೆಯಲ್ಲಿ ಬಂದಿರತಕ್ಕಂಥ ಹೆಸರನ್ನ ಡಾಕ್ಟರ್ ರಾಜ್ವೀರ್ ಅಂತೇಳಿ ನಾಮಕರಣ ಮಾಡಿದ್ದೀವಿ ಈ ಚಿತ್ರಕ್ಕೆ. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ. ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಇನ್ನು ನಾಯಕಿಯಾಗಿ ಧರಣಿ ಹಾಗೂ ನಮ್ಮ ನಿಖಿತಾ ಸ್ವಾಮಿ ಅವರು ಅಭಿನಯಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಬಂದು ರಾಜ್ ಕಡೂರ್ ಅಂತೇಳಿ ಒಂದು ಒಳ್ಳೆ ಟೀಮ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರನ ರೆಡಿ ಮಾಡಿಕೊಂಡು, ನಾನೀಗ ರೀಸೆಂಟಾಗಿ ಒಂದು ವಾರ ಆಯಿತು. ಸೊ ಪ್ರೊಡ್ಯೂಸರ್ದು ಒಂದು ಆಯ್ಕೆಯಲ್ಲಿ ಇದ್ವಿ. DP ವೆಂಕಟೇಶ್ ಅವರಿಗೆ ಹೋಗಿ, ಸರ್ ಹಿಂಗೆ ಕತೆ ಒಂದ್ಸತಿ ಕೇಳಿ ನೀವು, ಆಮೇಲೆ ನೀವು ಮಾತಾಡಿ ಅಂತ ಹೇಳಿದಾಗ ಅವ್ರು ಪೂರ್ತಿ ಕತೆ ಕೇಳಿದ್ಮೇಲೆ ಆಮೇಲೆ ಆಯಿತು ಮಂಜು ನನಗೆ ಇಷ್ಟ ಆಯಿತು ಅಂತ ಹೇಳಿದ್ಮೇಲೆ ಇವತ್ತು ಜಗದ್ಗುರುಗಳ ಹತ್ರ ಪೋಸ್ಟರ್ ಲಾಂಚ್ ಮಾಡಿ. ಸ್ಟಾರ್ಟ್ ಆಯ್ತು ಸ್ಟೋರಿ ಸರ್ ಅದೇ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ, ಅದೇ ಒಂದು ಕಂಟೆಂಟ್ ಇಟ್ಕೊಂಡು, ಒಂದು ಫ್ಯಾಮಿಲಿ ಕಂಟೆಂಟ್ ಇಟ್ಕೊಂಡು. ಸೊ ಆ ಫ್ಯಾಮಿಲಿಲಿ ಏನೆಲ್ಲ ಅನಾಹುತ ಆಗ್ತದೆ, ಈಗ ಒಂದು ಕುಟುಂಬ ಅಂತ ಇದ್ದಾಗ ಆ ಕುಟುಂಬದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಡ್ಯಾಮೇಜ್ ಆಗಂತ ಒಂದು ಕಂಟೆಂಟ್ ಸರ್ ಇದು. ಸರ್ RR ಅಂದ್ರೆ ನೀವು ಅದ್ರದ್ದು RR ಅಲ್ಲೇ ಒಂದು ಹೆಸರಿದೆ. ಇಲ್ಲ, RR ಅಲ್ಲೇ ಒಂದು ಹೆಸರಿದೆ ಸರ್. RR ಅಲ್ಲೇ ಒಂದು ನಮ್ಮ ನಾಯಕ ನಟನ ಒಂದು ಹೆಸರಿದೆ RR ಅಲ್ಲೇ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್, ಅದೇ ಒಂದು ಸಸ್ಪೆನ್ಸ್. ಹಾಗೆ ಇದರಲ್ಲಿ 4 ಹಾಡುಗಳಿದೆ. 2 ಹಾಡುಗಳನ್ನ ನಮ್ಮ ರಾಜ್ವೀರ್ ಸರ್ ಅವರು ಹಾಡಿದ್ದಾರೆ. ಇನ್ನೂ ಒಂದು 2 ಸಾಂಗನ್ನ ಡಿಸ್ಕಷನ್ ನಡೀತಾ ಇದೆ, ಯಾರು ಆಡಬೇಕು ಅಂತೇಳಿ. ಫೈನಲ್ಗೆ ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲ ಪ್ರಸ್ತಾಪ ಮಾಡಿ. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಬೆಂಗಳೂರು ಇದೆ, ಒಂದಷ್ಟು ಚಿಕ್ಕಮಂಗ್ಳೂರು, ಈ ಕಡೆ ಮಡಿಕೇರಿ. ಸಾಂಗ್ಸ್ ಎಲ್ಲ ಮಡಿಕೇರಿ ಸೈಡ್ ಪ್ಲಾನ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಹೌದು, ತುಂಬ ಚೆನ್ನಾಗಿದೆ. ಅವ್ರದ್ದು ನಮ್ಮದು ಬಾಂಧವ್ಯ ಚೆನ್ನಾಗಿತ್ತು. ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಇಲ್ಲ ಸರ್, ಇದೊಂದು ಸ್ವಲ್ಪ ನೋಡಿ ಸರ್, ನಿಮಗೆ ಕತೆ ನಿಮ್ಗೆ ಏನಾಗುತ್ತೋ ಆ ಥರ ಸೂಟೇಬಲ್ ಇದೆ ಅಂತಂದ್ರು. ನಾನು ಕೇಳಿದಾಗ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಾದ್ಮೇಲೆ ನಾನು ಮಾತಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡೋಣ. ಅದರಲ್ಲೂ ಅವ್ರದ್ದೊಂದೆರಡು ಮಾರಕಾಸ್ತ್ರದಲ್ಲಿ ಒಂದು ಸ್ವಲ್ಪ ನೋಡಿದೆ, ಅದು ತುಂಬ ಇಷ್ಟ ಆಯಿತು. ಮಾಡೋಣ, ಕಥೆನೂ ಲೈನ್ಗಳು ತುಂಬ ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ನಮ್ಮದು DP ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಇವತ್ತಿನ ಯೂತು ಏನಾಗ್ತಿದ್ದಾರೆ, ಫ್ಯಾಮಿಲಿ ಏನಾಗ್ತಿದೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾವು ಹೇಳೋದ್ಕಿಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮೊದಲನೇ ಫ್ಯಾಮಿಲಿನ ನಾನು ಯಾವತ್ತೂ ಇದು ಮಾಡಿಲ್ಲ. ಫ್ಯಾಮಿಲಿಯಾಗೇ ಇಟ್ಟಿರ್ತೀನಿ. ನನ್ನ ಬೇರೆ ಬಂತು ಅಂದ್ರೆ ಬೇರೆ ಎಲ್ಲ ಇರುತ್ತೆ. ಇವಾಗ ಆಗು ಹೋಗುಗಳೆಲ್ಲ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಇಲ್ಲ, ಇವ್ರು ಮಂಜು ಕವಿ ಇವರು ಸ್ವಲ್ಪ ಇದ್ರು. ನಾನೊಂದು ಸ್ವಲ್ಪ ಇನ್ನೊಂದು ದೊಡ್ಡದು ಹಿಂದಿ ಮಾಡ್ತಾ ಇದ್ದೀನಿ. ಹಿಂದಿ ಮಾಡೋಕೆ ಮುಂಚೆ ಸ್ವಲ್ಪ ಬಂದು ಹೇಳಿದ್ರು, ಸರ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲ ಸರ್ ನೀವು ಒಂಚೂರು ಇದನ್ನು ನೋಡಿ ಅಂತ. ಸರಿ ಆಯ್ತು ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಗುರುಗಳು ಪೋಸ್ಟರ್ ರಿಲೀಸ್ ಮಾಡಿರೋದು ಹೇಗೆ ಅನಿಸ್ತಾರೆ? ನನ್ನ ಮನೆದೇವರು ಮಾದಪ್ಪ ಆಗಿರೋದ್ರಿಂದ, ಮಾದಪ್ಪ ಅವರು ಆಶೀರ್ವಾದ, ಅದ್ರ ಜೊತೆಗೆ ಇವರು ಆಗಿರೋದ್ರಿಂದ ನಾನು ಮಾದಪ್ಪ ಅಂತಲೇ ತಿಳ್ಕೊಂಡಿದ್ದೀನಿ. ನಾನು ತುಂಬ ಇದು ಮಾಡೋದು ಮಾದೇಶ್ವರನ. ಅದು ಬಿಟ್ಟರೆ ದಂಡುಮೇಶ್ವರಿ ತಾಯಿನ.
ಅವರಿಬ್ರು ಆಶೀರ್ವಾದನೂ ಇದೆ. ನಾನು ಅಲ್ಲಿ ಒಳಗಡೆ ಬಂದಿಟ್ಗೆನೆ ದಂಡುಮೇಶ್ವರಿ ತಾಯಿ ಅಮ್ಮನವ್ರದ್ದು ಫೋನ್ ಬಂತು. ನನಗೆ ಅದು ತುಂಬ ಖುಷಿ ಕೊಡ್ತು. ಈ ಚಿತ್ರ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ. ಅದೇ ಥರ ದೊಡ್ಡ ಮಟ್ಟಕ್ಕೆ ಬೇರೆ ಥರನೇ ಇರುತ್ತೆ. ಥ್ಯಾಂಕ್ ಯು ಸರ್. ಕನ್ನಡ ಜನತೆಗೆ ನನ್ನ ನಮಸ್ಕಾರ. ಇವತ್ತು RR77 ಅಂತ ಒಂದು ಪೋಸ್ಟರ್ನ ಏನು ರಿಲೀಸ್ ಮಾಡ್ತಾ ಇದ್ದೀವಿ, ಅದರ ನಿರ್ಮಾಪಕರು ಬಂದು DP ವೆಂಕಟೇಶ್ ಅವರು ಹಾಗೂ ಇದರ ನಿರ್ದೇಶಕರು ಮಂಜು ಕವಿ ಅಂತ. ಅವರಿಬ್ಬರು ನನಗೆ ತುಂಬ ಆತ್ಮೀಯರು. ಈ ಒಂದು ಕತೆ ಹೇಳ್ಬೇಕಾ? ಕತೆ ಹೇಳ್ಬೇಕಾ? ಹೇಳ್ಬಾರ್ದಲ್ಲ, ಜನಗಳಿಗೆ ಕ್ಯೂರಿಯಾಸಿಟಿ ಇರಬೇಕು. RR ಅಂದರೆ ಹಾರರ್ ಇರುತ್ತೆ, RR ಇರುತ್ತೆ ನಂಬರ್ 77 ಅಲ್ಲಿ. ಅದಕ್ಕೆ ಕತೆ ಅಂತ ಕೇಳಿದ್ದು. RR ಅಂದರೆ ಅದ್ರ RR ಅಂದರೆ RR ಎರಡೂ ಇದೆ. ಅದನ್ನ ಜನಕ್ಕೆ ಕುತೂಹಲ ಏನಿದು ಅಂತ ಅಂದ್ಬಿಟ್ಟು ಒಂದು ಕುತೂಹಲ ಕೊಡಬೇಕು. ಇದರಲ್ಲಿ ಜನಕ್ಕೆ, ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂದೇಶ ಇದೆ. ಮತ್ತು ಒಂದು ಯುವ ಪೀಳಿಗೆಗೆ ಅವ್ರಿಗೆ ಏನು ಇವತ್ತು ಮುಂದಿನ ಮಾರ್ಗದರ್ಶನ ಏನು ಕೊಡಬೇಕು ಅದ್ರ ಬಗ್ಗೆ ಒಂದು ಕಂಟೆಂಟ್ ಇದೆ. ಹಾಗೆ ಇದರಲ್ಲಿ ಧರಣಿ ಅಂತ ಅಂದ್ಬಿಟ್ಟು ಹೀರೋಯಿನ್ ಅವರು, ಈಗ ನಿಖಿತಾ ಸ್ವಾಮಿ ಅವರು, ಇವರೆಲ್ಲರೂ ನಮ್ಮ ಜಗದ್ಗುರುಗಳು ರಂಭಾಪುರಿ ಶ್ರೀಗಳವರ ಆಶೀರ್ವಾದದಿಂದ ಇವತ್ತು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ಅವರ ಆಶೀರ್ವಾದದಿಂದ ಎಲ್ಲರೂ ಈ ಸಿನಿಮಾದಲ್ಲಿ ನಟಿಸಿ ಒಳ್ಳೆ ಹೆಸರು ತಗೊಬರಲಿ. ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೆ ಒಂದು ಸಿನಿಮಾಗಳನ್ನು ಎಲ್ಲರೂ ಕೊಡಲಿ ಅಂತ ಅಂದ್ಬಿಟ್ಟು ಹೇಳ್ತಾ, ನಮ್ಮ ಕನ್ನಡದ ಜನತೆ ಎಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅಂತ ಕೇಳ್ಕೊಳ್ತಾ ನಾನೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನೋಡ್ತಾ ಇದ್ದೀರಲ್ಲ, ಕಾಣ್ತಾ ಇದೆ ಅಲ್ಲ, ಪೋಸ್ಟ್ ಹಂಟಿಂಗ್ ಆರ್ ಅಂತ ಹೇಳಿದ್ರಲ್ಲ, ಯದ್ಭಾವಂ ತದ್ಭವತಿ ಅಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. RR ಅಂತ ಅಂದ್ರೆ ಅದು RRಗೂ ಸೂಟ್ ಆಗುತ್ತೆ. ಒಂದು ಡಿಟೆಕ್ಟಿವ್ ಅಂದ್ರೆ ಡಿಟೆಕ್ಟಿವ್ಗೂ ಸೂಟ್ ಆಗುತ್ತೆ. ಡಿಟೆಕ್ಟಿವ್ ತರಾನು ಕಾಣುತ್ತೆ. ಮಲ್ಟಿಪಲ್ ಕ್ಯಾರೆಕ್ಟರ್. ಅಂದ್ರೆ ಗೋಸ್ಟ್ ಹಂಟಿಂಗ್ ಏನಾದ್ರು? ಎಸ್, ಹೌದೌದು. ಗೋಸ್ಟು ಇದೆ ಇದರಲ್ಲಿ, RR ಇದೆ, ಮತ್ತೆ ಒಂದು ಏನಿದೆ ಒಂದು ಈ ಸೀಕ್ವೆನ್ಸ್ ಅದನ್ನು ಕೂಡ ಇದೆ. ಈ ಎಲ್ಲ ಒಂದು ಕಂಟೆಂಟ್ನ ಜನಗಳ ಮುಂದೆ ಈ ತೆರೆ ಮೇಲೆ ಬಿಡುಗಡೆ ಮಾಡೋದ್ರ ಮೂಲಕ ರಿವೀಲ್ ಮಾಡಿದಾಗ ನೋಡ್ಲಿ, ಎಲ್ಲ ತಿಳ್ಕೊಳ್ಳಿ, ಚೆನ್ನಾಗಿ ಒಂದು ಸಪೋರ್ಟ್ ಮಾಡಲಿ ಕನ್ನಡ ಜನತೆ. ಇಷ್ಟ. ಇದು ನಮ್ಮ ಕನ್ನಡ ಜನತೆಗೆ ಇವತ್ತು ಸಿನಿಮಾ ಅಂದರೆ ಒಂಥರ ಏನಾಗ್ತಿದೆ, ಯಾರು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಯಾಕಂದರೆ ಕಂಟೆಂಟ್ ಇಲ್ಲ ಅಂತಾರೆ. ಕಂಟೆಂಟ್ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಇವತ್ತು ಗೊತ್ತೇ ಇಲ್ಲ. ಆ ಕಂಟೆಂಟನ್ನ ಮಂಜು ಕವಿ ಅವ್ರಿಗೆ ಎಳೆಯಾಗಿ ಈಗ ಬಿಡಿಸಿ ಹೇಳಿದೆ, ಅದನ್ನ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಸಕ್ಸಸ್ ಆಗಿರೋಂಥ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ರೆ ಕಂಟೆಂಟ್ ಏನಿದೆ ಅನ್ನೋದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಮ್ಮ ಕನ್ನಡ ಜನತೆಗೆ ಏನು ಬೇಕು ಆ ಕಂಟೆಂಟನ್ನು ಇದರಲ್ಲಿ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಅದನ್ನು ತೃಪ್ತಿಕರವಾಗಿ ಅದನ್ನು ನಮ್ಮ ಮಂಜು ಕವಿ ಅವರು ಅವರ ನಿರ್ದೇಶನದ ಮೂಲಕ ಇದರಲ್ಲಿ ಸೇರಿಸ್ತಾ ಇದ್ದಾರೆ. ಅವ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ನಮ್ಮ ಸಮಸ್ತ ಕನ್ನಡಿಗರ ಆಶೀರ್ವಾದ ಇರಲಿ. ನಮ್ಮ ಜಗದ್ಗುರುಗಳು ನಮಗೆ ಎಲ್ಲರಿಗೂ ಏನು ಆಶೀರ್ವಾದ ಮಾಡಿದರೆ ಅದೇ ರೀತಿಯಲ್ಲಿ ಎಲ್ಲ ಭಗವಂತನ ಆಶೀರ್ವಾದನೂ ಇರಲಿ. ಕನ್ನಡ ಜನತೆಗೆ ಒಳ್ಳೇದಾಗಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು. ಇವತ್ತು ಒಳ್ಳೆ ಚಿತ್ರಗಳು ಬರಬೇಕು, ಜನ ಮತ್ತೆ ಥಿಯೇಟರ್ ಕಡೆಗೆ ಬರೋಂಗೆ ಆಗಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಾನು ಸಿನಿಮಾಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. DP ಮೂವೀಸ್ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಬೀರ್ ಅಂತ ಹೇಳ್ಬಿಟ್ಟು ಹೀರೋ ಮಾಡ್ತಿದ್ದಾರೆ, ಮಂಜು ಕವಿ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇವು ಪೋಸ್ಟರ್ದು ಅದನ್ನೆಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ನಮ್ಮ DP ವೆಂಕಟೇಶ್ ಅಂತೇಳಿ ಪ್ರೊಡ್ಯೂಸರು ಅವರು. ನಾನು ಈಗ ಬಾಂಬೆಯಿಂದ ಬಂದು ಇಲ್ಲಿ ಒಂದು ಸಿನಿಮಾ ಕತೆ ಹೇಳಿದ್ರು, ತುಂಬ ಚೆನ್ನಾಗಿದೆ. ಸೊ ಅದನ್ನ ಮಾಡ್ತಾ ಇದ್ದೀನಿ ಇವಾಗ. ನೋಡ್ಬೇಕು ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು. ಯಾವ ಪ್ರೊಡಕ್ಷನ್ ಅಲ್ಲಿ ಅಥವಾ ಡೈರೆಕ್ಷನ್ ಅಲ್ಲಿ ಯಾರು ನೀವು? ಅದು ಭಾರಿ ತುಂಬ ಖುಷಿಯಾಗಿದೆ. ಒಳ್ಳೆ ಕತೆ ಸ್ವಲ್ಪ ಡಿಫರೆಂಟ್ ಆಗಿದೆ. ನಾನು ಫಸ್ಟು ಇಲ್ಲಿ ಒಂದೆರಡು ಕನ್ನಡ ಫಿಲ್ಮ್ ಮಾಡಿದ್ದೀನಿ. ಇದು 3ನೇ ಫಿಲ್ಮು, 4ನೇ ಫಿಲ್ಮ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ, ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸರ್. ತುಂಬ ಖುಷಿಯಾಗಿದೆ. ಪ್ರೊಡ್ಯೂಸರು, ಡೈರೆಕ್ಟ್ರು ಮತ್ತು ನಮ್ಮ ರಾಜ್ಬೀರ್ ಅಂತ ಹೇಳ್ಬಿಟ್ಟು ಹೀರೋಗಳು ಎಲ್ಲ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗುರುಗಳು ಪೋಸ್ಟರ್ ರಿಲೀಸ್ ಮಾಡಿರೋದು ಗುರುಗಳು ರಂಭಾಪುರಿ ಮಾಡಿದ್ದು ಇನ್ನೂ ನನಗೆ ಅದ್ಭುತ ಅನಿಸ್ತು ಮಾತ್ರ. ಅದಕ್ಕೋಸ್ಕರನೇ ನಾನು ಕಾಸ್ಕರ್ಗೆ ಇವತ್ತು ಬರೋಂಗಿರಲಿಲ್ಲ. ಆ್ಯಕ್ಚುಲಿ ಬಂದು ಅವ್ರ ಆಶೀರ್ವಾದ ತೊಗೊಂಡು ಅವರು ಪೋಸ್ಟರ್ನೆಲ್ಲ ಇನಾಗ್ರೇಟ್ ಮಾಡೋದು ತುಂಬ ಖುಷಿಯಾಗಿದೆ ಸರ್. ಟೈಟಲ್ ನಿಮಗೆ ಟೈಟಲ್ದು ಅದರದ್ದು RR ಅದು ಮೀನಿಂಗ್ ಅವ್ರು ಇನ್ನೂ ನನಗೆ ಹೇಳಿಲ್ಲ. RR77 ಅಂತ ನನಗೆ ಹಂಗೆ ಅನ್ಸಿದ್ದು. ಪೋಸ್ಟರ್ ನೋಡಿ ಏನೋ ಜೇಮ್ಸ್ ಬಾಂಡ್ ಫಿಲ್ಮ್ ಥರ ಮಾಡ್ತಾ ಇದ್ದಾರೆ ಏನೋ ಅಂತ ಅಂದ್ಕೊಂಡೆ. ಅದು ನೋಡ್ಬೇಕು ಈಗ ನೆಕ್ಸ್ಟ್ ಏನು ಸ್ಕ್ರಿಪ್ಟ್ದು ಇದೆಲ್ಲ ಇದು ಮಾಡಿದ್ದು. ಥ್ಯಾಂಕ್ ಯು ಸರ್. ನಿಮಗೂ ಥ್ಯಾಂಕ್ಸ್ ಸರ್.